ನಮಗೆ ಅಭಿಪ್ರಾಯ ಇಟ್ಕೊಂಡು ನಮ್ಗೆ ಏನು ಯೂಸ್ ಇಲ್ಲ ಅಕ್ಕ. ಅವರು ನಮ್ಗೇನು ಕೊಡ್ತಾರ ಅಕ್ಕ ಅವರು ಅಷ್ಟೇ ಅಕ್ಕ, ಅಲ್ಲ ಕೊಡ್ತಾರ ಅಂತಲ್ಲ, ನಿಮ್ಗೆ ಕ್ಯಾಬ್ಗಳಿಗೆ ಮತ್ತೆ ಇದಕ್ಕೆಲ್ಲ ಯಾವ ರೀತಿ ಮಾಡ್ಬೋದು ಬಜೆಟ್ ಅಲ್ಲಿ ಕೇಳಿ. ನೀವು ನಾಗರಿಕರಲ್ವಾ, ನಿಮ್ಗೆ ಕೇಳೋ ರೈಟ್ಸ್ ಇರುತ್ತಲ್ವಾ, ಮಾತಾಡಿ. ನಿಮ್ಮ ಮೀಡಿಯಾ ಇದ್ರ ಮೂಲಕ, ಮಾಧ್ಯಮ ಮೂಲಕನೇ ತಾನೇ ನಾವು ಒಪ್ಪಿಸ್ಬೇಕಾಗುತ್ತೆ. ಹ್ಞೂ ಅಕ್ಕ. ನಾನು ಒಬ್ಬನೇ ಹೇಳಿದ್ರೆ ಅಕ್ಕ ಏನು ಅಕ್ಕ ಇಂಪ್ರೂವ್ಮೆಂಟ್ ಆಗಲ್ಲ. ಎಲ್ಲ ಎಲ್ಲ ಜನ ಸೇರಿ ಅದೇ ಸರ್ಕಾರಕ್ಕೆ ಏನಾದರೂ ಹೇಳ್ಬೇಕು, ಅವಾಗ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಬೋದು ಅವರು. ನಾನು ಒಬ್ಬರು ಇಬ್ಬರು 3 ಜನ ಹೇಳಿದ್ರೆ ಏನೂ ಆಗಲ್ಲ ಅಕ್ಕ. ಅದು ಎಲ್ಲ ಒಗ್ಗಟ್ಟಾಗಿ ಸರ್ಕಾರಕ್ಕೆ ಏನಾದರೂ ಸಲ್ಲಿಸಿದ್ರೆ, ಏನಾದ್ರು ಒಂದು ಮನವಿ ಮಾಡಿದ್ರೆ ಮಾಡ್ತಾರೆ ಅಕ್ಕ. ಇಲ್ಲ ಒಬ್ರಿಬ್ಬರಿಂದ ಏನೂ ಯೂಸ್ ಆಗಲ್ಲ ಅಕ್ಕ. ಇವಾಗ ನನಗೂ ಫ್ರೀ ನಿನಗೂ ಫ್ರೀ ಅಂತ ಅಂದ್ಬಿಟ್ಟು ಕೊಟ್ಟಿದ್ರು. ಹ್ಞೂ ಅಣ್ಣ. ಯಾಕಂದ್ರೆ ಆದ್ರೆ ಅದರಿಂದ ರೇಟು ಕೂಡ ಜಾಸ್ತಿ ಆಯ್ತು. ಹಾಂ. ನನಗೂ ಫ್ರೀ ನಿನಗೂ ಫ್ರೀ ಅಂತ ಕೊಟ್ಟು ರೇಟ್ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಸೊ ಅದರಿಂದ ಏನಾದ್ರು ಚೇಂಜಸ್ ಏನಾದ್ರು ಆಗ್ಬೋದು ನಾಳಿನ ಬಜೆಟ್ನಲ್ಲಿ? ನಾಳೆ ಬಜೆಟಲ್ಲಿ ಅಣ್ಣ ಮತ್ತೆ ಇನ್ನೂ ಜಾಸ್ತಿ ಮಾಡ್ಬೋದು ಅಣ್ಣ. ಮತ್ತೆ ನಮಗೆ ಇನ್ನೂ ಜಾಸ್ತಿ ಮಾಡೋದು, ಈಗಲೇ ಜಾಸ್ತಿ ಮಾಡಾಕ್ಬಿಟ್ಟವ್ರೆ. ಹಾಲು ಅದು ಇದು ಅಂತ ಏನೇನೋ ಜಾಸ್ತಿ ಮಾಡವ್ರೆ. ಈಗ ಬಜೆಟ್ ಮಾಡ್ತಾ ಇರೋದ್ರಿಂದ ಇನ್ನೂ ಜಾಸ್ತಿ ಮಾಡ್ಬೋದು ಅಂತ ಅಣ್ಣ.